ಗಾಯ್ಸ್, ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಇದರಲ್ಲಿ ನಿಮಗೆ ಟ್ಯಾರೋ ಗೈಡೆನ್ಸು ಸಿಗುತ್ತೆ, ಏಂಜಲ್ಸ್ ಗೈಡೆನ್ಸು ಸಿಗುತ್ತೆ, ಅದ್ರ ಜೊತೆಗೆ ಲವ್ ನೋಟ್ ಸಹ ಸಿಗುತ್ತೆ. ಸೊ ಮೂರು ಕಾನ್ಸೆಪ್ಟ್ ಒಂದೇ ವಿಡಿಯೋನಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಮ ಪಾರ್ಟ್ನರ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೀವು ನೋಡ್ಕೊಳ್ಳಿ. ಸೊ ಈ ಒಂದು ವ್ಯಕ್ತಿ ಯಾರು ಬೇಕಾದರೂ ಆಗಿರ್ಬೋದು, ನಿಮ್ಮ ಎಕ್ಸ್ ಆಗಿರ್ಬೋದು, ನಿಮ್ಮ ಲವರ್ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ವೈಫ್ ಆಗಿರ್ಬೋದು. ಸೊ ನೀವು ಕರೆಂಟ್ಲಿ ಯಾರ ಜೊತೆಗಿದ್ದೀರಾ, ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತೀರಾ, ಅಥವಾ ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ಯಾರೇ ಆಗಿರಲಿ, ಆ ಒಂದು ವ್ಯಕ್ತಿ ನಿಮ್ಮ ಮನಸ್ಸಿನಲ್ಲಿ ಅವರು ತುಂಬ ಇಂಪಾರ್ಟೆಂಟ್ ನನಗೆ ನನ್ನ ಜೀವನದಲ್ಲಿ ಅಂದರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಅಂತ ನಾನು ಹೇಳ್ತೀನಿ. ಸೊ ಈ ಒಂದು ಕಾನ್ಸೆಪ್ಟಲ್ಲಿ ಅವರ ಒಂದು ಮನದಾಳದ ಮಾತು, ಸೊ ನಿಮ್ಮ ಬಗ್ಗೆ, ನಿಮ್ಮ ವಿಚಾರವಾಗಿ, ನಿಮ್ಮ ಕನೆಕ್ಷನ್ ವಿಚಾರವಾಗಿ, ಅವರ ಒಂದು ಮನಸ್ಸಿನ ಆಳವಾದ ಭಾವನೆಗಳು ಆ್ಯಂಡ್ ಅವರ ಲೇಟ್ ನೈಟ್ ಥಾಟ್ಸ್. ಸೊ ತಡರಾತ್ರಿಯಲ್ಲಿ ಏನು ಯೋಚನೆ ಮಾಡ್ತಾರೆ, ಮತ್ತು ಅವರು ಏನು ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಆ್ಯಂಡ್ ಏನೆಲ್ಲ ಮಾಡ್ತಿದ್ದಾರೆ ಕರೆಂಟ್ಲಿ, ಆ್ಯಂಡ್ ನಿಮ್ಮ ಬಗ್ಗೆ ಏನೆಲ್ಲ ಯೋಚನೆ ಮಾಡ್ತಾರೆ ಅನ್ನೋದನ್ನು ಈ ಒಂದು ವಿಡಿಯೋನಲ್ಲಿ ಇರುತ್ತೆ. ಸೊ ಲವ್ ನೋಟ್ಸು ಇರುತ್ತೆ, ಏಂಜಲ್ಸ್ ಗೈಡೆನ್ಸು ಇರುತ್ತೆ, ಟ್ಯಾರೋ ಗೈಡೆನ್ಸು ಇರುತ್ತೆ. ಓಕೆ, ಸೊ 3 ವಿಡಿಯೋನು ಒಂದೇ ರೀಲಲ್ಲಿ ಇರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ಐ ಸ್ಟಾರ್ಟ್ ವಿತ್ ಟ್ಯಾರೋ ಗೈಡೆನ್ಸ್. ಓಕೆ, ಸೊ ನಿಮ್ಮ ಪಾರ್ಟ್ನರ್ನ ನೀವು ನೆನೆಸ್ಕೊಳ್ಳಿ, ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ, ಆಮೇಲೆ ಅವರ ಒಂದು ಲೇಟ್ ನೈಟ್ ಥಾಟ್ಸ್ ಏನು, ಅವರ ಒಂದು ನಿಜವಾದ ಆಳವಾದ ಭಾವನೆಗಳೇನು ನಿಮಗಾಗಿ, ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ. ಓಕೆ, so let's begin. Okay, so bottom of the card 8 of wands ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, 8 ಆಫ್ ವ್ಯಾಂಡ್ಸ್ ಇದೆ, ಆ್ಯಂಡ್ ಐ ಹ್ಯಾವ್ 10 ಆಫ್ ಸೋರ್ಡ್ಸ್, ಪೇಜ್ ಆಫ್ ಪೆಂಟಿಕಲ್ಸ್, 5 ಆಫ್ ಕಪ್ಸ್, ಟವರ್ ಕಾರ್ಡ್, ದಿ ವರ್ಲ್ಡ್ ಕಾರ್ಡ್. ಓಕೆ, ಆ್ಯಂಡ್ ಐ ಹ್ಯಾವ್ 2 ಆಫ್ ಸೋರ್ಡ್ಸ್, 8 ಆಫ್ ಸೋರ್ಡ್ಸ್ ಮತ್ತು ಕ್ವೀನ್ ಆಫ್ ಕಪ್ಸ್. ಸೊ ಗೈಸ್, ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಿದೆ ಅಂದರೆ, ಸೊ ಕರೆಂಟ್ಲಿ ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಈ ಒಂದು ವ್ಯಕ್ತಿ ನಿಮಗೆ ತುಂಬಾ ಹರ್ಟ್ ಮಾಡಿದ್ದಾರೆ, ಪೇನ್ ಮಾಡಿದ್ದಾರೆ, ತುಂಬಾ ಬೇಜಾರು ಮಾಡಿದ್ದಾರೆ. ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮಗೆ ಅವರ ಮನಸ್ಸಿಂದ, ಅವರ ಹೃದಯದಿಂದ ಆನೆಸ್ಟಾಗಿ ಅವರು ನಿಮಗೆ ಅಪಾಲಜಿ ಕೇಳಬೇಕು, ಸಾರಿ ಕೇಳಬೇಕು. ಯಾಕಂತಂದರೆ ಈ ಒಂದು ವ್ಯಕ್ತಿ ನಿಮಗೆ ತುಂಬಾ ಹರ್ಟ್ ಮಾಡಿದ್ದಾರೆ, ಪೇನ್ ಮಾಡಿದ್ದಾರೆ, ಅವರಿಂದ ನೀವು ತುಂಬಾ ನೊಂದಿದ್ದೀರಾ. ಆ್ಯಕ್ಚುಲಿ ನೀವು ಡಿಪ್ರೆಷನಲ್ಲಿ ಇರ್ಬೋದು. ಸೊ ಈ ಒಂದು ವ್ಯಕ್ತಿ ನಿಮಗೆ ತುಂಬಾ ಪದೇ ಪದೇ ಹರ್ಟ್ ಮಾಡ್ತಾನೆ ಇದ್ದಾರೆ, ಅದಕ್ಕೆ ನೀವು ಕ್ಷಮಿಸ್ತಾನೆ ಇದ್ದೀರಾ. ಸೊ ಇವಾಗ ನಿಮ್ಮಿಬ್ಬರ ಮಧ್ಯ ನೋ ಕಾಂಟ್ಯಾಕ್ಟಲ್ಲಿ ಇರ್ಬೋದು. ಸೊ ನಂಗೆ ಈ ಎನರ್ಜೀಸ್ ಕಾಣಿಸ್ತಾ ಇದೆ. ಸೊ ಈ ಒಂದು ವ್ಯಕ್ತಿನ ನೀವು ಬ್ಲಾಕ್ ಮಾಡಿದ್ದೀರಾ ಅಂತ ಅಂದರೆ, ಅಥವಾ ಈ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅಂತ ಅಂದರೆ, ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ತುಂಬಾ ನಿಮ್ಮ ಜೊತೆಗೆ ಮಾತಾಡಬೇಕು ಮನಸ್ಸಿಂದ. ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಏನೆಲ್ಲ ಅವ್ರು ಫೀಲ್ ಮಾಡ್ತಾರೆ, ಅವ್ರು ಏನೆಲ್ಲ ಎಮೋಷನ್ಸ್ ಇಟ್ಕೊಂಡಿದ್ದಾರೆ, ಅದೆಲ್ಲನೂ ಕೂಡ ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅಂತ ತುಂಬಾ ಒಂದು ವ್ಯಕ್ತಿಯ ಮನಸ್ಸಿನಲ್ಲಿದೆ. ನಿಮಗೆ ಸಾರಿ ಕೇಳಬೇಕು ನಿಮ್ಮ ಜೊತೆಗೆ, ಮತ್ತೆ ಅದೆಲ್ಲ ರಿಪೀಟ್ ಆಗಲ್ಲ ಅಂತ ಹೇಳಬೇಕು. ಸೊ ಈ ಒಂದು ವ್ಯಕ್ತಿಯ ಜೊತೆಗೆ ನಿಮ್ಮ ಮೇಲೆ ಈ ಒಂದು ವ್ಯಕ್ತಿಗೆ ತುಂಬ ಅಪಾರವಾದಂಥ ಪ್ರೀತಿ ಇದೆ, ರೆಸ್ಪೆಕ್ಟ್ ಇದೆ, ಲವ್ ಇದೆ, ಆ್ಯಂಡ್ ಇನ್ ದ ಸೇಮ್ ವೇ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ರೊಮ್ಯಾಂಟಿಕ್ ಫೀಲಿಂಗು ಕೂಡ ಹೆಚ್ಚಾಗ್ತಾ ಇದೆ ಡೇ ಬೈ ಡೇ. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ಎಲ್ಲೋ ಒಂದು ಕಡೆ ತುಂಬ ಲಾಂಗ್ ಡಿಸ್ಟೆನ್ಸಲ್ಲೂ ಇದ್ದಾರೆ, ಆ್ಯಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನು ನೋ ಕಾಂಟ್ಯಾಕ್ಟಲ್ಲೂ ಇದ್ದಾರೆ. ಆ್ಯಂಡ್ ಇನ್ ದ ಸೇಮ್ ವೇ ನಂಗೆ ಏನು ಕಾಣಿಸ್ತಾ ಇದೆ ಅಂತ ಅಂದರೆ, ಈ ಒಂದು ವ್ಯಕ್ತಿ ನಿಮ್ಮನ್ನು ಫಸ್ಟು ಮೀಟ್ ಮಾಡಬೇಕು, ಮಾತಾಡಿಸ್ಬೇಕು, ನಿಮ್ಮ ಹತ್ರ ಸಾರಿ ಕೇಳಬೇಕು, ಆ್ಯಂಡ್ ಈ ಒಂದು ವ್ಯಕ್ತಿಯ ಜೊತೆಗಿರುವಂಥ ಎಲ್ಲ ಪ್ರಾಬ್ಲಮ್ಸ್ಗಳೆಲ್ಲನೂ ಕೂಡ ಈ ಒಂದು ಕನೆಕ್ಷನಲ್ಲಿ ಏನೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಿದೆ ಅದೆಲ್ಲನೂ ಕೂಡ ಕ್ಲಿಯರ್ ಔಟ್ ಮಾಡ್ಕೊಳ್ಬೇಕು, ಸಾರ್ಟ್ ಔಟ್ ಮಾಡ್ಕೊಳ್ಬೇಕು, ಆ್ಯಂಡ್ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಆ್ಯಂಡ್ ಇನ್ ದ ಸೇಮ್ ವೇ ನೀವು ಅವ್ರಿಗೆ ಎಲ್ಲ ರೀತಿಯಿಂದಲೂ ಹೆಲ್ಪ್ ಮಾಡಿದ್ದೀರ, ಅದೆಲ್ಲದಕ್ಕೂ ಥ್ಯಾಂಕ್ ಯು, ಗ್ರೇಟ್ಫುಲ್ನ ಹೇಳಬೇಕು ಅಂತ ಇವ್ರಿಗೆ ತುಂಬಾ ಫೀಲ್ ಆಗ್ತಾ ಇದೆ. ಸೊ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಚೆನ್ನಾಗಿದ್ದಾರೆ ಅನ್ನೋ ಮಾತ್ರಕ್ಕೆ ನೀವು ಈ ಒಂದು ವ್ಯಕ್ತಿ ನಿಮ್ಮನ್ನ ಗ್ರ್ಯಾಂಟೆಡ್ ಆಗಿ ತೊಗೊಂಡಿದ್ರು, ಬಟ್ ಇವಾಗ ಅದೆಲ್ಲ ನನ್ನ ತಪ್ಪು, ಈ ಒಂದು ವ್ಯಕ್ತಿನ ನಾನು ಗ್ರ್ಯಾಂಟೆಡ್ ಆಗಿ ತೊಗೊಳ್ಬಾರ್ದು, ಇವ್ರಿಗೆ ನಾನು ಕೃತಜ್ಞತೆನೂ ಹೇಳಬೇಕು, ಸಾರಿನೂ ಕೇಳಬೇಕು, ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಆ್ಯಂಡ್ ಇವ್ರೇನೆಲ್ಲ ನನಗೆ ಪ್ರೀತಿ ಕೊಡ್ತಾರೆ, ಗೌರವ ಮಾಡ್ತಾರೆ, ಅದಕ್ಕೆಲ್ಲದಕ್ಕೂ ನಾನು ಈಕ್ವಲ್ ಆಗಿ ರೆಸ್ಪೆಕ್ಟ್ ಮಾಡಬೇಕು, ಗೌರವಿಸ್ಬೇಕು. ಈ ಒಂದು ವ್ಯಕ್ತಿಗೆ
ತುಂಬ ನಾನು ಚೆನ್ನಾಗಿ ನೋಡ್ಕೊಳ್ಬೇಕು. ಮೇ ಬಿ ಇವರಿಂದ ಇವರು ನಿಮ್ಮಿಂದ ಏನು ಬಯಸ್ತಿದ್ದಾರೆ ಅಂದರೆ ತುಂಬಾ ಪ್ರೀತಿ ಬಯಸ್ತಿದ್ದಾರೆ. ಮೇ ಬಿ ನೀವು ತುಂಬ ಪ್ರೀತಿ ಕೊಡ್ತಾ ಇದ್ದೀರ, ಬಟ್ ಎಲ್ಲೋ ಒಂದು ಕಡೆ ಒಂದು ವ್ಯಕ್ತಿ ಇವಾಗ ನಿಮ್ಮ ಮೇಲೆ ಅವ್ರಿಗೆ ಈಗೋ ಅಂದರೆ ಲೈಕ್ ಅವರ ಈಗೋ ಆ್ಯಟಿಟ್ಯೂಡ್ ಎಲ್ಲ ಬಿಟ್ಟು ಇವಾಗ ನಿಮ್ಮನ್ನು ನೋಡ್ತಾ ಇದ್ದಾರೆ ಅಲ್ವಾ. ಸೊ ಇವಾಗ ಅವ್ರಿಗೆ ಇನ್ನೂ ಪ್ರೀತಿ ಜಾಸ್ತಿ ಬೇಕು ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಸೊ ನಿಮ್ಮ ಇಬ್ಬರ ಮಧ್ಯೆ ಇರುವಂಥ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ಲಿಯರ್ ಔಟ್ ಮಾಡ್ಕೊಳ್ಬೇಕು, ಸಾರ್ಟ್ ಔಟ್ ಮಾಡ್ಕೊಳ್ಬೇಕು. ಈ ಒಂದು ವ್ಯಕ್ತಿನ ನಾನು ಅನ್ಬ್ಲಾಕ್ ಮಾಡಬೇಕು, ಮಾತಾಡಬೇಕು, ಮೀಟ್ ಮಾಡಬೇಕು. ಆ್ಯಂಡ್ ತುಂಬ ಲಾಂಗ್ ಟೈಮ್ ಆಗಿದೆ ನಿಮ್ಮಿಬ್ಬರ ಮಧ್ಯೆ ಮೀಟ್ ಮಾಡಿ ಮಾತಾಡಿ. ಆ್ಯಂಡ್ ನಿಮ್ಮಿಬ್ಬರ ಮಧ್ಯೆ ದೇರ್ ಈಸ್ ಲಾಟ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್. ಅದೆಲ್ಲ ಕ್ಲಿಯರ್ ಔಟ್ ಮಾಡಿಕೊಂಡು ನನ್ನ ವ್ಯಕ್ತಿಗೆ ಒಂದು ಪರ್ಮನೆಂಟ್ ಆದಂಥ ಒಂದು ಸ್ಥಾನ ಕೊಡಬೇಕು ನನ್ನ ಲೈಫಲ್ಲಿ ಅನ್ನೋದು ಇವರ ಒಂದು ಇಂಟೆನ್ಷನ್ ಆಗಿದೆ. ಸೊ ದಿಸ್ ಪರ್ಸನ್ ಯೂಜ್ಲಿ ತುಂಬ ಪ್ರೀತಿನಲ್ಲಿದ್ದಾರೆ. ಆ ಒಂದು ಪ್ರೀತಿನಲ್ಲಿ ಈ ಒಂದು ವ್ಯಕ್ತಿ ಯಾವುದೇ ರೀತಿ ಮೋಸ ಇಲ್ಲ. ಈ ಒಂದು ವ್ಯಕ್ತಿ ಆನೆಸ್ಟಿ ಆಗಿದ್ದಾರೆ, ಲಾಯಲ್ ಆಗಿದ್ದಾರೆ. ಆ್ಯಂಡ್ ಇನ್ ದ ಸೇಮ್ ವೇ ಇವ್ರಿಗೆ ಸರಿಯಾಗಿ ಊಟ ಸೇರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ, ನಿಮ್ಮ ಜೊತೆಗೆ ಮಾತಾಡದೆ ಇರೋದಕ್ಕೆ ಆಗ್ತಾ ಇಲ್ಲ. ಈ ಒಂದು ವ್ಯಕ್ತಿ ನೀವೆಷ್ಟೇ ಅವರಿಂದ ದೂರ ಹೋಗ್ತಾ ಇದ್ದೀರಾ, ಅವರ ಮನಸ್ಸು ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಸೊ ಇದನ್ನು ನಾನು ಹೇಳ್ಬೋದು. ಸೊ ಯು ಆರ್ ಅಟ್ರಾಕ್ಟಿಂಗ್ ಈಚ್ ಅದರ್. ಸೊ ನಿಮಗೂ ಬೇಡ ಅವ್ರಿಗೂ ಬೇಡ ಅಂತ ನೀವು ಹೋಗ್ತಾ ಇರ್ತೀರ, ಬಟ್ ಅವರ ನೆನಪುಗಳು ನಿಮಗೆ ಕಾಡ್ತಿರತ್ತೆ. ಅವ್ರು ಏನು ಮಾಡ್ತಿದ್ದಾರೆ, ಇವ್ರೇನು ಮಾಡ್ತಿದ್ದಾರೆ, ಆ್ಯಂಡ್ ಏನು ಇವಾಗ ನಾನು ಇವ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ, ಅವ್ರು ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದಾರಾ, ಈ ಥರದ್ದೆಲ್ಲ ನಿಮಗೆ ಯೋಚನೆಗಳು ಸ್ಟಾರ್ಟ್ ಆಗ್ತಿದೆ ಅಂದರೆ ನೀವಿಬ್ಬರು ಮಿರರಿಂಗ್ ಆಗ್ತಾಯಿದೆ. ನೀವೇನು ಯೋಚನೆ ಮಾಡ್ತಾಯಿದ್ದೀರಾ ಇನ್ ದ ಸೇಮ್ ವೇ ಅವರು ಕೂಡ ಅಷ್ಟೇ ಯೋಚನೆ ಮಾಡ್ತಿದ್ದಾರೆ. ವರ್ಲ್ಡ್ ಕಾರ್ಡ್ ಇರೋದ್ರಿಂದ ಸೊ ಈ ಒಂದು ವ್ಯಕ್ತಿ ಜೊತೆಗೆ ಇನ್ನೂ ಮದುವೆ ಆಗಿಲ್ಲ, ಮದುವೆಗೆ ಪ್ಲ್ಯಾನ್ ಮಾಡ್ತಾಯಿದ್ದೀರಾ, ಅಥವಾ ಈ ಒಂದು ವ್ಯಕ್ತಿ ಯಾವಾಗ ಮದುವೆ ಕಮಿಟ್ಮೆಂಟ್ ಕೊಡ್ತಾರಾ, ಮದುವೆ ಆಗ್ತಾರಾ ಅಂತ ನೀವು ಕೇಳಿದ್ರೆ ವರ್ಲ್ಡ್ ಕಾರ್ಡ್ ಇರೋದ್ರಿಂದ ಆಬ್ಸಲ್ಯೂಟ್ಲಿ ಈ ಒಂದು ವ್ಯಕ್ತಿ ಯೋರ್ ಡೆಸ್ಟಿನೇಷನ್ ಪಾರ್ಟ್ನರ್. ಅಂದರೆ ಇವ್ರನ್ನೇ ನಿಮ್ಮ ಮದುವೆ ಆಗಬೇಕು, ಮದುವೆ ಆಗೋದಕ್ಕೋಸ್ಕರನೇ ಇವ್ರು ನಿಮ್ಮ ಲೈಫಲ್ಲಿ ಬಂದಿದ್ದಾರೆ. ಸೊ ಡೆಫಿನೆಟ್ಲಿ ಇವರು ನಿಮಗೆ ಮದುವೆ ಕಮಿಟ್ಮೆಂಟ್ ಕೊಡ್ತಾರೆ, ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ. ಮದುವೆ ಅಂತೂ ಡೆಫಿನೆಟ್ಲಿ ಒಂದು ವ್ಯಕ್ತಿ ಆಗ್ತಾರೆ ನಿಮ್ಮನ್ನು ಅಂತ ಹೇಳ್ತೀನಿ. ಯಾರೆಲ್ಲ ಇನ್ನೂ ಆಲ್ರೆಡಿ ಮದುವೆ ಆಗೋಗಿದ್ದೀರಾ ಅಂತ ಅಂದರೆ ಸೊ ಈ ಒಂದು ವ್ಯಕ್ತಿ ಜೊತೆಗೆ ನಿಮ್ಮಿಬ್ಬರ ಒಂದು ಸಂಬಂಧ ಬೆಸುಗೆ ಇನ್ನೂ ಹೆಚ್ಚಾಗುತ್ತೆ, ಜಾಸ್ತಿ ಆಗುತ್ತೆ. ನಿಮ್ಮಿಬ್ಬರ ಮಧ್ಯೆ ಪ್ರೀತಿ, ಲವ್, ಕೇರ್ ಮತ್ತು ಕೈಂಡ್ನೆಸ್ ಎಲ್ಲವೂ ಕೂಡ ಇನ್ನೂ ಜಾಸ್ತಿ ಆಗುತ್ತೆ. ಆ್ಯಂಡ್ ಯಾರೆಲ್ಲ ಸಪ್ರೇಷನಲ್ಲಿದ್ದೀರಾ, ಎಕ್ಸ್ ಪಾರ್ಟ್ನರ್ಗೋಸ್ಕರ ಒಂದು ವಿಡಿಯೋನ ನೋಡ್ತಾ ಇದ್ದರೆ ಈ ಒಂದು ವ್ಯಕ್ತಿ ರಿಯಲಿ ನಿಮ್ಮನ್ನು ತುಂಬಾ ಮಿಸ್ ಮಾಡ್ತಿದ್ದಾರೆ. ಸೊ ದಿಸ್ ಪರ್ಸನ್ ಇಸ್ ರಿಯಲಿ ವೆರಿ ಮಿಸ್ಸಿಂಗ್ ಯು. ಆ್ಯಂಡ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮತ್ತೆ ಕನೆಕ್ಟ್ ಆಗಬೇಕು, ಮಾತಾಡಿಸ್ಬೇಕು, ನೀವು ಹೇಗಿದ್ದೀರಾ ಅಂತ ಕೇಳಬೇಕು ಅನ್ನೋದೆಲ್ಲ ಭಾವನೆಗಳಲ್ಲೂ ಈ ಒಂದು ವ್ಯಕ್ತಿ ಇದ್ದಾರೆ ಅಂತ ಹೇಳ್ತಾ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಬರ್ತಾ ಇರುವಂತಹ ಲವ್ ನೋಟ್ಸ್ ಏನು ಅಂತ. ಓಕೆ, ಸೊ ಫಸ್ಟ್ ಮೆಸೇಜ್, ಐ ಆಮ್ ವೆರಿ ಲಕ್ಕಿ ಟು ಕಾಲ್ ಯು ದಟ್ ಯು ಆರ್ ಮೈನ್. ಸೊ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ ನೀನು ನನ್ನ ವ್ಯಕ್ತಿ ಅಂತ ಹೇಳ್ಕೊಳ್ಳೋದಕ್ಕೆ, ನೀನು ನನ್ನ ಜೀವನದಲ್ಲಿ ಸಿಗೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ಅನ್ನೋದು ಈ ಒಂದು ವ್ಯಕ್ತಿ ಹೇಳ್ತಿದ್ದಾರೆ. ಓಕೆ, ಸೊ ಮೈ ಫೇವ್ರೆಟ್ ಪ್ಲೇಸ್ ಇಸ್ ಇನ್ಸೈಡ್ ಯುವರ್ ಹಗ್. ಸೊ ಮೇ ಬಿ ಒಂದು ವ್ಯಕ್ತಿ ಒಂದು ಮೊಮೆಂಟಲ್ಲಿ ನಿಮ್ಮನ್ನು ಹಗ್ ಮಾಡ್ಕೊಳ್ಬೇಕು, ತಬ್ಕೊಳ್ಬೇಕು, ನಿಮ್ಮ ಜೊತೆಗೆ ಮಾತಾಡಬೇಕು. ಆ್ಯಂಡ್ ನಿಮ್ಮನ್ನು ಹಗ್ ಮಾಡೋದ್ರಿಂದ ಅವರ ಒಂದು ಫೇವ್ರೆಟ್ ಆದಂಥ ಪ್ಲೇಸ್ ಆಗೋಗಿದೆ ಅದು. ಅಂದರೆ ನಿಮ್ಮನ್ನು ಹಗ್ ಮಾಡಿದಾಗ ನಿಮ್ಮ ತೋಳಲ್ಲಿ ಅದು ಯಾವಾಗಲೂ ಇದೇ ರೀತಿ ಹಿಂಗೆ ಇರಬೇಕು ನನ್ನ ಪಾರ್ಟ್ನರ್ ಜೊತೆಗೆ ಅಂತ ನಿಮ್ಮ ಪಾರ್ಟ್ನರ್ಗೆ ತುಂಬ ಫೀಲ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್, ಯು ಆರ್ ದ ಪಾರ್ಟ್ ಆಫ್ ಮೀ ಐ ಆಲ್ವೇಸ್ ನೀಡ್. ಸೊ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ನೀವು ಅರ್ಧ ಭಾಗ ಅಂತ ಹೇಳ್ತಿದ್ದಾರೆ. ಆ ಒಂದು ಅರ್ಧ ಭಾಗ ನನ್ನ ಲೈಫಲ್ಲಿ ಯಾವಾಗಲೂ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಈ ಒಂದು ವ್ಯಕ್ತಿ ಹೇಳ್ತಿದ್ದಾರೆ. ಸೊ ಇವರು ನಿಮ್ಮನ್ನು ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿಯಾಗಿ ಅವ್ರ ಲೈಫಲ್ಲಿ ನೋಡ್ತಿದ್ದಾರೆ. ಓಕೆ, ಸೊ ನೆಕ್ಸ್ಟ್, I choose you and I'll over and over and over without pause, without a doubt, in a heartbeat, I'll keep choosing you ಅಂತ ಬರ್ತಾ ಇದೆ. ಸೊ ಯಾವುದೇ ರೀತಿ ಈ ಒಂದು ವ್ಯಕ್ತಿ ಏನೋ ನನ್ನ ಬಿಟ್ಟು ಹೋಗ್ಬಿಡ್ತಾರೆ ಅಂತ ನೀವು ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಈ ಒಂದು ವ್ಯಕ್ತಿ ನಿಮ್ಮಿಬ್ಬರನ್ನ ಅಥವಾ ಈ ಒಂದು ವಿಧಿ ಎಷ್ಟೇ ನಿಮ್ಮಿಬ್ಬರನ್ನ ದೂರ ಮಾಡ್ತಾಯಿದ್ರು ಈ ಒಂದು ವ್ಯಕ್ತಿ ನಿಮ್ಮನ್ನ ಚೇಸ್ ಮಾಡ್ತಿರ್ತಾರೆ, ನಿಮ್ಮನ್ನು ಬಯಸ್ತಾನೆ ಇರ್ತಾರೆ, ನಿಮ್ಮ ಹತ್ರ ಬರ್ತಾನೆ ಇರ್ತಾರೆ. ಆ್ಯಂಡ್ ಈ ಒಂದು ವ್ಯಕ್ತಿಗೆ ನೀವು ಬೇಕು, ಯಾವಾಗಲೂ ಅವರು ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ತಾನೆ ಇರ್ತಾರೆ. ಯಾವುದೇ ರೀತಿ ಡೌಟ್ ಇಟ್ಕೋಬೇಡಿ ಇವ್ರು ನನ್ನ ಬಿಟ್ಟು ಹೋಗ್ತಾರೆ ಅಂತ. ಸೊ ಇವ್ರು ಯಾವಾಗಲೂ ನಿಮ್ಮನ್ನು ಆಯ್ಕೆ ಮಾಡ್ತಾನೆ ಇರ್ತಾರೆ, ನೀವೆಲ್ಲ ಹೋಗ್ತೀರ ಅಲ್ಲಿ ಬರ್ತಾನೆ ಇರ್ತಾರೆ, ನಿಮ್ಮನ್ನು ಪಡ್ಕೊಳ್ತಾನೆ ಇರ್ತಾರೆ. ಇವ್ರಿಗೆ ಯಾವುದೇ ರೀತಿಯ ಆಪ್ಷನ್ಸ್ ಇದ್ದರೂ ಕೂಡ ಈ ಒಂದು ವ್ಯಕ್ತಿಗೆ ಯು ಆರ್ ದ ಗ್ರೇಟೆಸ್ಟ್ ಚಾಯ್ಸ್. ಓಕೆ, ಸೊ ಇವಾಗ ನೋಡೋಣ ಏಂಜಲ್ಸ್ ಏನು ಗೈಡೆನ್ಸ್ನ ಕೊಡಬೇಕು ಅಂದ್ಕೊಂಡಿದ್ದಾರೆ ನಿಮ್ಮ ಕನೆಕ್ಷನ್ಗೆ ಅಂತ. ಸೊ ವಾವ್,
ಇನ್ ದ ನಿಯರ್ ಫ್ಯೂಚರ್ ಮತ್ತು ಆಪರ್ಚುನಿಟಿ ಎರಡು ಕಾರ್ಡ್ ಬ್ಯೂಟಿಫುಲ್ ಕಾರ್ಡ್ ಬಂದಿದೆ. ಸೊ ಇನ್ ದ ನಿಯರ್ ಫ್ಯೂಚರ್ ಬಂದು ಐ ಥಿಂಕ್ ನೀವೇನೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ನಿಮ್ಗೇನೆಲ್ಲ ಅಟ್ರಾಕ್ಟ್ ಮಾಡಬೇಕು ಈ ಒಂದು ಕನೆಕ್ಷನಲ್ಲಿ, ಅಥವಾ ಮದುವೆ, ರಿಕನ್ಸಿಲೇಷನ್, ಅಥವಾ ಈ ಒಂದು ವ್ಯಕ್ತಿ ಕಡೆಯಿಂದ ನಿಮಗೆ ಸಿಗಬೇಕಾಗಿರುವಂಥ ಎಲ್ಲ ಒಂದು ರೀತಿಯ ಲವ್, ಸಪೋರ್ಟ್, ಕೇರ್, ಎಮೋಷನ್ ಏನೇ ನೀವೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರು ಆ ಒಂದು ಮ್ಯಾನಿಫೆಸ್ಟೇಷನ್ಗೆ ಡೆಫಿನೆಟ್ಲಿ ನಿಮಗೆ ಉತ್ತರ ಸಿಗುತ್ತೆ ಇನ್ ದ ನಿಯರ್ ಫ್ಯೂಚರ್. ಮುಂದೆ ಬರುವಂಥ ಭವಿಷ್ಯದಲ್ಲಿ ನಿಮಗೆ ಇವ್ರ ಕಡೆಯಿಂದ ಸಿಗಬೇಕಾಗಿರುವಂಥದ್ದು ಎಲ್ಲನೂ ಕೂಡ ಸಿಗುತ್ತೆ ಮತ್ತು ನಿಮ್ಮೆಲ್ಲ ಮ್ಯಾನಿಫೆಸ್ಟೇಷನು ವರ್ಕ್ ಆಗ್ತಾ ಇದೆ. ಓಕೆ, ಅಪಾರ್ಚುನಿಟಿ ಅಂತ ಬರ್ತಾ ಇದೆ, ನಿಮಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಒಂದು ವ್ಯಕ್ತಿ ಜೊತೆಗೆ ಪ್ರಾಬ್ಲಮ್ಸ್ನ ಸಾರ್ಟ್ಔಟ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಈ ಒಂದು ವ್ಯಕ್ತಿ ಕಡೆಯಿಂದ ನಿಮ್ಗೆ ಏನೆಲ್ಲ ಸಿಗಬೇಕು, ಅಥವಾ ರಿಕನ್ಸಿಲೇಷನ್, ರಿಯೂನಿಯನ್ನು, ಕಾಂಟ್ಯಾಕ್ಟ್ ಏನೇ ನೀವು ಸಿಚುವೇಷನಲ್ಲಿರಿ ಅದೆಲ್ಲನೂ ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ದೇವರು ಕೊಟ್ಟೇ ಕೊಡ್ತಾರೆ ಅಂತ ಏಂಜಲ್ಸ್ ಕೂಡ ಹೇಳ್ತಿದ್ದಾರೆ. ಸೊ ನಿಮ್ಮೆಲ್ಲ ಮ್ಯಾನಿಫೆಸ್ಟೇಷನು ವರ್ಕ್ ಆಗ್ತಾ ಇದೆ, ನಿಮ್ಮೆಲ್ಲ ಮ್ಯಾನಿಫೆಸ್ಟೇಷನು ಮುಂದೆ ಬರುವಂತಹ ಭವಿಷ್ಯದಲ್ಲಿ ಅದು ನಿಮ್ಮ ಕೈಗೆ ಸೇರ್ತಾ ಇದೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಗೈಸ್.